ನಮಸ್ಕಾರ. ನ್ಯೂಸ್ 18ನ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ಪಾಕಿಸ್ತಾನದ ಬಣ್ಣ ಬಯಲು ಮಾಡಲು ಸಪ್ತ ವಿಭಾಗ ಶಶಿ ತರೂರ್ ಆಯ್ಕೆ ಮಾಡಿದ್ದಕ್ಕೆ ಯಾಕೆಷ್ಟು ಗದ್ದಲ? ಹರಿಯಾಣ ಯೂಟ್ಯೂಬರ್ಗೂ ಪಾಕ್ಗೂ ಲಿಂಕ್. ಇದೇ ಹೊತ್ತಿನ ವಿಶೇಷ. ಆಪರೇಷನ್ ಸಿಂಧೂರ್ ಪಾಲಿಟಿಕ್ಸ್. ಪಹಲ್ಗಾಮ್ ಅಟ್ಯಾಕ್ಗೆ ಪ್ರತೀಕಾರ ಆಪರೇಷನ್ ಸಿಂಧೂರ್. ಈ ಆಪರೇಷನ್ ಸಿಂಧೂರ್ ಬಗ್ಗೆ ಪಾಕಿಸ್ತಾನದ ಪರ ದೇಶಗಳು ಒಂದು ರೀತಿಯ ವಿಮರ್ಶೆಯನ್ನ ಮಾಡ್ತಾ ಇದ್ದಾರೆ. ಭಾರತದ ಪರವಿರೋ ದೇಶಗಳು ಭಾರತದ ಶಕ್ತಿ ಸಾಮರ್ಥ್ಯವನ್ನ ಹಾಡಿ ಹೊಗಳ್ತಾ ಇವೆ. ಈಗಾಗಲೇ ವಿಶ್ವಸಂಸ್ಥೆಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಭಾರತ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮುಂದೆ ಪಾಕಿಸ್ತಾನ ಪ್ರೇರಿತ ಉಗ್ರರು ಪಹಲ್ಗಾಮ್ ಅಟ್ಯಾಕ್ ಮಾಡಿದ್ದು ಹೇಗೆ, ಅದಕ್ಕೆ ಸಾಕ್ಷಿಗಳು ಏನಿದೆ ನಮ್ಮ ಹತ್ರ ಅನ್ನೋದನ್ನ ಸಾಕ್ಷಿ ಸಮೇತವಾಗಿ ವಿವರಿಸಿದೆ ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಂದೆ. ಈಗಾಗಲೇ ಹಲವು ರಾಜತಾಂತ್ರಿಕ ದಾಳಗಳನ್ನ ಉರುಳಿಸಿ ಪಾಕಿಸ್ತಾನಕ್ಕೆ ಯಾವೆಲ್ಲಾ ರೀತಿಯಲ್ಲಿ ಬಿಸಿಯನ್ನ ಮುಟ್ಟಿಸಬೇಕಾಗಿತ್ತೋ ಭಾರತ ಆ ಕೆಲಸವನ್ನ ಮಾಡಿ ಆಗಿದೆ. ಅದು ಮುಂದುವರಿತಾ ಇದೆ. ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ನರಿ ಬುದ್ಧಿ ಹೇಗಿದೆ, ಭಾರತದ ಮೇಲೆ ಯಾವ ರೀತಿಯಾಗಿ ನಿರಂತರವಾಗಿ ತನ್ನ ಉದ್ದಟತನವನ್ನ ತೋರಿಸ್ತಾ ಬಂದಿದೆ, ಈ ಪಹಲ್ಗಾಮ್ ಅಟ್ಯಾಕ್ ಹೇಗಾಯಿತು, ಜೊತೆಗೆ ಭಾರತದ ಪ್ರತಿ ದಾಳಿ ಯಾವ ರೀತಿಯಾಗಿತ್ತು, ಪ್ರತೀಕಾರ ಹೇಗಿತ್ತು, ಆಪರೇಷನ್ ಸಿಂಧೂರ್ ಯಾಕಾಗಿ ಏನ್ ಟಾರ್ಗೆಟ್ ಆಗಿತ್ತು ಭಾರತಕ್ಕೆ ಅನ್ನೋದನ್ನ ತಿಳಿಸೋದಕ್ಕೆ ಒಂದು ಮಹಾ ಪ್ಲಾನ್ ಮಾಡಿಕೊಂಡಿದೆ ಭಾರತ. ಇಡೀ ವಿಶ್ವದ ಮುಂದೆ ಪಾಕಿಸ್ತಾನದ ನರಿಬುದ್ಧಿಯನ್ನ ಕಳಿಸೋದಕ್ಕೆ ರೆಡಿಯಾಗಿದೆ ಭಾರತ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಬೆತ್ತಲು ಮಾಡೋದಕ್ಕೆ ಒಂದಿಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಳಗಳನ್ನ ಉರುಳಿಸೋದಕ್ಕೆ ಭಾರತ ರೆಡಿಯಾಗಿರೋದು. ಹಾಗಾದ್ರೆ ಏನೆಲ್ಲ ಪ್ಲಾನ್ಗಳಾಗಿದೆ, ಯಾವ ರೀತಿಯಾಗಿ ಭಾರತ ಈ ದಾಳಗಳನ್ನ ಉರುಳಿಸುತ್ತೆ, ಏನೆಲ್ಲ ಸಿದ್ಧತೆಗಳಾಗಿದೆ, ಆ ಡೀಟೇಲ್ಸ್ಗಳನ್ನ ನೋಡ್ತಾ ಹೋಗೋಣ. ಪಾಕಿಸ್ತಾನವನ್ನ ಬೆತ್ತಲಾಗಿಸಲು ಟೀಮ್ಗಳನ್ನ ರೆಡಿ ಮಾಡಿಕೊಂಡಿದೆ ಭಾರತ. ಯಾವ ರೀತಿಯಾಗಿ ಟೀಮ್ಗಳು ರೆಡಿ ಆಗ್ತಾ ಇದೆ, ಟೀಮ್ನಲ್ಲಿ ಯಾರೆಲ್ಲ ಇರ್ತಾರೆ ನೋಡ್ತಾ ಹೋಗೋಣ. ಪಾಕ್ ಬೆತ್ತಲಾಗಿಸಲು ಟೀಮ್ ರೆಡಿ ಭಾರತದಿಂದ. ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ನಿಜ ಬಣ್ಣ ಬಯಲು ಮಾಡೋದಕ್ಕೆ ಸರ್ವಪಕ್ಷ ಟೀಮ್ ಅನ್ನ ಮಾಡಲಾಗಿದೆ. ಅಂದ್ರೆ ಇದರಲ್ಲಿ ಬಿಜೆಪಿ, ಕಾಂಗ್ರೆಸ್ ಎಲ್ಲ ಪಕ್ಷದವರು ಕೂಡ ಇರ್ತಾರೆ. ಸರ್ವಪಕ್ಷ ಟೀಮ್ಗಳು ಈಗಾಗಲೇ ರೆಡಿ ಆಗಿದೆ. ಪಾಕಿಸ್ತಾನ ಉಗ್ರರ ನೆಲೆ, ಉಗ್ರರ ಪೋಷಕ ಅಂತ ವಿಶ್ವ ರಾಷ್ಟ್ರಗಳಿಗೆ ಮನವರಿಕೆಯನ್ನ ಮಾಡಿಕೊಡುವಂಥದ್ದು ಪ್ರಮುಖವಾದಂತಹ ಅಂಶ ಆಗಿದೆ ಭಾರತಕ್ಕೆ. ಈಗಾಗಲೇ ಅನೇಕ ರಾಷ್ಟ್ರಗಳಿಗೆ ಈ ಸಂಬಂಧಪಟ್ಟಂಗೆ ಗೊತ್ತಿದೆ. ಬಟ್ ಈಗಾಗಿರುವಂತಹ ಭಾರತದಲ್ಲಾಗಿರುವಂತಹ ಬೆಳವಣಿಗೆಯ ನಂತರದಲ್ಲಿ ಇನ್ನೂ ಹೇಗೆ ಉಗ್ರರನ್ನ ಪಾಕಿಸ್ತಾನ ಪೋಷಣೆ, ಲಾಲನೆ ಮಾಡ್ತಾ ಇದೆ ಅನ್ನೋದನ್ನ ತಿಳಿಸೋದಾಗಿದೆ. ಮನಮೋಹನ್ ಸಿಂಗ್ ಸರ್ಕಾರದ ಮಾದರಿಯಲ್ಲೇ ಮೋದಿ ಸರ್ಕಾರದಿಂದಲೂ ಕೂಡ ಈಗ ಟೀಮ್ ಅನ್ನ ಮಾಡಲಾಗಿದೆ. ಮನಮೋಹನ್ ಸಿಂಗ್ ಅವರ ಪ್ರಧಾನಿ ಆಗಿದ್ದಂತ ಆ ಒಂದು ಸಂದರ್ಭದಲ್ಲಿ ಮುಂಬೈ ಅಟ್ಯಾಕ್ ಏನಾಯಿತು, ಉಗ್ರರ ಅಟ್ಯಾಕ್, ಭಯೋತ್ಪಾದನೆಯ ಅಟ್ಯಾಕ್ ಏನಾಯಿತು, ಆ ಸಂದರ್ಭದಲ್ಲೂ ಕೂಡ ಇದೇ ಮಾದರಿಯಲ್ಲಿ, ಅಂದ್ರೆ ಅವತ್ತು ಇದನ್ನ ಫಸ್ಟ್ ಇಂಪ್ಲಿಮೆಂಟ್ ಮಾಡಿತ್ತು ಭಾರತದಲ್ಲಿ. ಬೇರೆ ಬೇರೆ ರಾಷ್ಟ್ರಗಳಿಗೆ ಟೀಮ್ಗಳನ್ನ ಕಳಿಸಿ ಮನವರಿಕೆ ಮಾಡಿಕೊಡ್ಲಾಗಿತ್ತು ಹೇಗೆ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಭಾರತ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ಮನಮೋಹನ್ ಸಿಂಗ್ ಸರ್ಕಾರದ ಮಾದರಿಯಲ್ಲೇನೆ ಮೋದಿ ಸರ್ಕಾರದಿಂದಲೂ ಕೂಡ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಬಿಜೆಪಿ, ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ, ಜೆಡಿಯು, ಎನ್ಸಿಪಿ, ಬಿಜೆಡಿ, ಶಿವಸೇನೆ, ಸಿಪಿಎಂ ಎಲ್ಲ ಸಂಸದರು ಕೂಡ ಈ ಒಂದು ಟೀಮ್ನಲ್ಲಿ ಇರ್ತಾರೆ. ಒಬ್ಬೊಬ್ಬ ಸಂಸದನಿಗೆ ಆ ಟೀಮ್ನ ಪ್ರಾಮುಖ್ಯತೆಯನ್ನ ಕೊಡಲಾಗಿರುತ್ತೆ, ಮುಖ್ಯಸ್ಥನ ಸ್ಥಾನವನ್ನ ಕೊಡಲಾಗಿರುತ್ತೆ. ಎಲ್ಲ ಪಕ್ಷಗಳ, ರಾಷ್ಟ್ರೀಯ ಪಕ್ಷಗಳ ನಾಯಕರನ್ನ ಒಳಗೊಂಡಂತಹ ಒಂದು ಸರ್ವಪಕ್ಷ ನಿಯೋಗ ಟೀಮ್ಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ರೆಡಿ ಆಗಿದೆ ಬೇರೆ ಬೇರೆ ದೇಶಗಳಿಗೆ ಹೋಗೋದಕ್ಕೆ. ಪ್ರವಾಸಕ್ಕೆ 7 ಟೀಮ್ ಮಾಡಿದೆ ಕೇಂದ್ರ ಸರ್ಕಾರ. ಪ್ರತಿ ಟೀಮ್ನಲ್ಲೂ ಕೂಡ 5 ರಿಂದ 8 ಜನ ಸಂಸದರಿಗೆ ಜವಾಬ್ದಾರಿಯನ್ನ ಕೊಡಲಾಗಿರುತ್ತೆ. ಒಬ್ಬ ಮುಖ್ಯಸ್ಥ ಜೊತೆಗೆ ಆ ಒಂದು ಟೀಮ್ನಲ್ಲಿ 5 ರಿಂದ 8 ಜನ ಸಂಸದರು ಇರ್ತಾರೆ. ಎಲ್ಲಾ ಪಕ್ಷದವರು ಸೇರಿದಂಗೆ, ನಾನಾಗ್ಲೇ ಹೇಳಿದಂಗೆ ಸರ್ವ ಪಕ್ಷದ ಟೀಮ್ ಇದು. ಇದರಲ್ಲಿ ದೇಶವೇ ಮೊದಲು ಅನ್ನುವಂತಹ ಆ ಒಂದು ಧ್ಯೇಯ ವಾಕ್ಯ ಏನಿದೆ ಅದನ್ನ ಪ್ರತಿಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ಪಕ್ಷದ ಸಂಸದರು ಕೂಡ ಇರ್ತಾರೆ. ಪ್ರವಾಸಕ್ಕೆ 7 ಟೀಮ್ಗಳು ರೆಡಿ ಆಗಿರೋದು. ಸಂಸದರ 7 ಟೀಮ್, 7 ನಿಯೋಗಗಳು
ಬೇರೆ ಬೇರೆ ರಾಷ್ಟ್ರಗಳಿಗೆ ತೆರಳೋದಕ್ಕೆ ರೆಡಿಯಾಗಿದ್ದಾವೆ. ಮೇ 23ರಿಂದ 10 ದಿನಗಳ ಕಾಲ ವಿದೇಶ ಪ್ರವಾಸ ಮಾಡಲಿರುವಂತಹ ಈ ಒಂದು ಟೀಮ್ಗಳು 10 ದಿನ ಇರುತ್ತೆ. ಈ ಒಂದು ವಿದೇಶ ಪ್ರವಾಸ ಯಾವ ಯಾವ ದೇಶಗಳಿಗೆ ಹೋಗಬೇಕು, ಯಾವ ದೇಶಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಯಾವ ರೀತಿಯಾಗಿ ಮನವರಿಕೆ ಮಾಡಿಕೊಡಬೇಕು ಅನ್ನೋದಕ್ಕೆ 10 ದಿನ ನಿಗದಿ ಮಾಡಲಾಗಿದೆ. 23ನೇ ತಾರೀಕು ಈ ಒಂದು ಪ್ರವಾಸ ಆರಂಭ ಆಗುತ್ತೆ. ಸರ್ವ ಪಕ್ಷಗಳ ಈ ಒಂದು ಟೀಮ್ನ ಪ್ರವಾಸ 10 ದಿನ ನಿಗದಿ ಮಾಡಲಾಗಿದೆ. ಪ್ರಪಂಚದ ಪ್ರಮುಖ ರಾಷ್ಟ್ರಗಳಿಗೆ ಪಾಕಿಸ್ತಾನದ ನರಿಬುದ್ಧಿಯನ್ನ ತಿಳಿಸೋದಕ್ಕೆ ಮಾಡ್ತಾ ಇರುವಂತಹ ಪ್ರವಾಸ ಇದು. ಸೊ ಇದಕ್ಕೆ 10 ದಿನ ನಿಗದಿ ಮಾಡಿಕೊಡಲಾಗಿದೆ. ಅಂದ್ರೆ ಟೋಟಲ್ ಆಗಿ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿರುವಂತದ್ದು ನಮ್ಮ ಕಡೆಯಿಂದ, ಭಾರತದ ಕಡೆಯಿಂದ. ಹಾಗಾದ್ರೆ ಈ ಒಂದು ಪ್ರವಾಸಕ್ಕಾಗಿ 7 ಟೀಮ್ ಅಂತ ಏನ್ ಹೇಳಿದ್ವಿ, ಯಾರೆಲ್ಲ ಇರ್ತಾರೆ ಈ ಟೀಮ್ನಲ್ಲಿ, ಯಾವ ಯಾವ ಸಂಸದರಿಗೆ, ಯಾವ ಯಾವ ಪಕ್ಷದ ಸಂಸದರಿಗೆ ಏನೆಲ್ಲ ಕಾರ್ಯತಂತ್ರಗಳನ್ನ ಒಪ್ಪಿಸಲಾಗಿದೆ, ಹೇಗೆಲ್ಲ ಕಾರ್ಯನಿರ್ವಹಿಸ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಶಶಿ ತರೂರ್ ಕಾಂಗ್ರೆಸ್ನ ಪ್ರಮುಖ ನಾಯಕ, ಸಂಸದ. ರವಿಶಂಕರ್ ಪ್ರಸಾದ್ ಬಿಜೆಪಿಯ ಸಂಸದ. ಇವರ ಹಿಂದೆ 5ರಿಂದ 8 ಜನ ಸದಸ್ಯರು ಇರ್ತಾರೆ. ಎಲ್ಲರೂ ಕೂಡ ಸಂಸದರೇ. ಬೇರೆ ಬೇರೆ ಪಕ್ಷದ ಎಲ್ಲ ಸಂಸದರು ಕೂಡ ಇರ್ತಾರೆ. ಕಾಂಗ್ರೆಸ್ನಿಂದ ಪ್ರಮುಖವಾಗಿ ಶಶಿ ತರೂರ್. ಇನ್ನು ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ, ಬಿಜೆಪಿಯ ಸಂಸದ ಬೈಜಯಂತ್ ಪಾಂಡಾ. ಈ ನಾಯಕರಿಗೆ ಮುಂದಾಳತ್ವವನ್ನ ವಹಿಸಿದೆ ಕೇಂದ್ರ ಸರ್ಕಾರ. ಇದು ಕನ್ನಿಮೋಳಿ ಡಿಎಂಕೆ ಸಂಸದೆ, ಡಿಎಂಕೆ ಪಕ್ಷದ ಸಂಸದೆ ಕನ್ನಿಮೋಳಿ. ಇನ್ನು ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ, ಶಿವಸೇನೆ ಸಂಸದ ಶ್ರೀಕಾಂತ್ ಶಿಂಧೆ. ಯಾವೆಲ್ಲ ನಾಯಕರು ಈ ಒಂದು ಟೀಮ್ನಲ್ಲಿ ಇರ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀವಿ. ಈ ರೀತಿಯಾಗಿ ಟೀಮ್ಗಳನ್ನ ರೆಡಿ ಮಾಡಿಕೊಂಡಿದೆ. 7 ಜನ ಅಂದ್ರೆ 7 ಟೀಮ್ಗಳಿಗೆ ಪ್ರಮುಖ ನಾಯಕರು. ಹಾಗಾದ್ರೆ ಈ ಒಂದು ಟೀಮ್ ಏನಿದೆ ಯಾವ ಯಾವ ದೇಶಗಳಿಗೆ ಹೋಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾವ ಯಾವ ದೇಶಗಳನ್ನ ಸುತ್ತುತ್ತಾರೆ 10 ದಿನಗಳ ಕಾಲದಲ್ಲಿ ಅಂತ. ಅಮೆರಿಕಾಗೆ ಹೋಗ್ತಾ ಇರುವಂತದ್ದು ಶಶಿ ತರೂರ್, ಕಾಂಗ್ರೆಸ್ ಸಂಸದ ಆಗಿರುವಂತಹ ಶಶಿ ತರೂರ್ ಅವರ ನಿಯೋಗ. ಆ ಒಂದು ಟೀಮ್ ಏನಿದೆ ಅಮೆರಿಕಾಗೆ ಪ್ರವಾಸವನ್ನ ಬೆಳೆಸ್ತಾ ಇದೆ. ಅಲ್ಲಿ ಹೋಗಿ ಏನೇನು ಈಗೇನು ಚರ್ಚೆ ಆಗ್ತಾ ಇದೆ ಭಾರತದಲ್ಲಿ, ಅಂದ್ರೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆಗಿರುವಂತಹ ಚರ್ಚೆಯ ವಿಷಯಗಳನ್ನ ಅಮೆರಿಕಾದಲ್ಲಿ ಪ್ರತಿಪಾದಿಸೋದು, ಅಲ್ಲಿನ ರಾಜಕೀಯ ವಿದ್ಯಮಾನಗಳ ರಾಜಕೀಯ ನಾಯಕರುಗಳೇ ಸೇರಿದಂಗೆ ಸದ್ಯಕ್ಕಾಗ್ತಾ ಇರುವಂತಹ ಭಾರತದ ವಿದ್ಯಮಾನಗಳ ಬಗ್ಗೆ ಮನವರಿಕೆ ಮಾಡಿಕೊಡೋದು. ಇನ್ನು ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಸೌದಿ ಅರೇಬಿಯಾ, ಕುವೈತ್, ಬಹರೇನ್ ಮತ್ತು ಅಲ್ಜೀರಿಯಾ ಈ ದೇಶಗಳಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಇವರೊಬ್ಬರೇ ಅಲ್ಲ, ಇವರ ಹಿಂದೆ 5ರಿಂದ 8 ಜನ ಪ್ರಮುಖ ನಾಯಕರು ಕೂಡ ಇರ್ತಾರೆ. ಇವರೆಲ್ಲರ ಕೆಲಸವೂ ಕೂಡ ಪಾಕಿಸ್ತಾನದ ನರಿಬುದ್ಧಿ ಯಾವ ರೀತಿಯಾಗಿ ಭಾರತದ ಮೇಲೆ ಆಗ್ತಾ ಇದೆ ಪದೇ ಪದೇ ಅನ್ನುವಂಥದ್ದು, ಈಗ ಆಗಿರುವಂತಹ ಪಹಲ್ಗಾಮ್ ಅಟ್ಯಾಕ್ನ ಕುರಿತಂತಹ ಎಲ್ಲ ವಿಚಾರಗಳನ್ನ ಸಾಕ್ಷಿ ಸಮೇತವಾಗಿ ಆಯಾ ದೇಶಗಳಿಗೆ ಮನವರಿಕೆ ಮಾಡಿಕೊಡೋದಾಗಿದೆ. ಇನ್ನು ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ಜಪಾನ್, ಸಿಂಗಾಪುರ, ದಕ್ಷಿಣ ಕೊರಿಯಾ, ಮಲೇಷ್ಯಾ, ಇಂಡೋನೇಷ್ಯಾ ಈ ಪ್ರಮುಖ ರಾಷ್ಟ್ರಗಳನ್ನ ಚೂಸ್ ಮಾಡಲಾಗಿದೆ. ಎಲ್ಲ ದೇಶಗಳನ್ನ ಹೊಡೆದುಹಾಕಲಾಗಿದೆ. 10 ದಿನಗಳ ಕಾಲ ಯಾವ ಯಾವ ಟೀಮ್ಗಳು ಯಾವ ಯಾವ ದೇಶಕ್ಕೆ ಹೋಗ್ತಾರೆ ಅನ್ನೋದು ಆ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಆ ಪ್ರಮುಖ ಡೀಟೇಲ್ಸ್ಗಳಿದು. ಜಪಾನ್, ಸಿಂಗಾಪುರ, ದಕ್ಷಿಣ ಕೊರಿಯಾ, ಮಲೇಷ್ಯಾ, ಇಂಡೋನೇಷಿಯಾ ಈ 5 ದೇಶಗಳಿಗೆ ಸಂಜಯ್ ಕುಮಾರ್ ಝಾ ಅವರ ಟೀಮ್, ಆ ಒಂದು ನಿಯೋಗ ಹೋಗ್ತಾ ಇದೆ. ಇನ್ನು ನೆಕ್ಸ್ಟ್ ಜೆಡಿಯು ಸಂಸದ ಬೈಜಯಂತ್ ಪಾಂಡಾ, ಪಶ್ಚಿಮ ಯುರೋಪ್ನ ರಾಷ್ಟ್ರಗಳು, ಪಶ್ಚಿಮ ಯುರೋಪ್ ರಾಷ್ಟ್ರಗಳು ಆ ಒಂದು ಕಂಟ್ರಿಗಳಿಗೆ ತೆರಳುತ್ತಾ ಇದ್ದಾರೆ ಈ ಒಂದು ನಿಯೋಗ. ಅಲ್ಲೂ ಕೂಡ ಇವರ ಕೆಲಸ ಅದೇ ರೀತಿಯಾಗಿರುತ್ತೆ. ಸೊ ಇವರ ಹಿಂದೆಯೂ ಕೂಡ 5ರಿಂದ 8 ಜನ ಸಂಸದರ ನಿಯೋಗ ಇರುತ್ತೆ. ಇನ್ನು ಡಿಎಂಕೆ ಸಂಸದೆ ಕನಿಮೋಳಿ, ರಷ್ಯಾ ಮತ್ತು ಸ್ಪೇನ್ ಈ 2 ದೇಶಗಳಿಗೆ ಈ ಒಂದು ಟೀಮ್ ಪ್ರಯಾಣವನ್ನ ಬೆಳೆಸುತ್ತೆ. ರಷ್ಯಾ ಮತ್ತು ಸ್ಪೇನ್, ಕನಿಮೋಳಿ ಅವರಿಗೆ ಈ 2 ದೇಶಗಳನ್ನ ವಹಿಸಲಾಗಿದೆ. ಇನ್ನು ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ, ಒಮನ್, ಕೀನ್ಯಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್ ಈ 4 ದೇಶಗಳನ್ನ ಇವರಿಗೆ ವಹಿಸಲಾಗಿದೆ. ಈ ದೇಶಗಳಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಇವರ ಹೊಣೆ ಆಗಿರುತ್ತೆ. ಇನ್ನು ಶಿವಸೇನೆ ಸಂಸದ ಶ್ರೀಕಾಂತ್ ಶಿಂಧೆ, ಯುಎಇ, ಆಫ್ರಿಕಾದ ದೇಶಗಳು ಪ್ರಮುಖವಾದಂತಹ ಕಂಟ್ರಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯುಎಇ ಮತ್ತು ಆಫ್ರಿಕಾದ ದೇಶಗಳು
ಇಲ್ಲಿಗೆ ಶ್ರೀಕಾಂತ್ ಶಿಂಧೆ ಅವರ ಬಣ ಅಂದ್ರೆ ಆ ಒಂದು ನಿಯೋಗ ಅಲ್ಲಿ ಹೋಗ್ತಾ ಇದೆ. ಹಾಗಾದ್ರೆ ಹೋಗುತ್ತಿರುವಂತಹ ಈ 7 ಟೀಮ್ಗಳ ಟಾಸ್ಕ್ ಏನಾಗಿರುತ್ತೆ, ಇವರ ಕಾರ್ಯ ಏನು, ಯಾವ ರೀತಿಯಾಗಿ ಮನವರಿಕೆ ಮಾಡಿಕೊಡುತ್ತೆ, ಆ ಒಂದು ಡೀಟೇಲ್ಸ್ಗಳನ್ನ ನೋಡ್ತಾ ಹೋಗೋಣ. ಉಗ್ರರ ತವರು ಪಾಕಿಸ್ತಾನ, ಮೇನ್ ಪಾಯಿಂಟ್, ಪ್ರಮುಖವಾದಂತಹ ಅಂಶ. ಉಗ್ರರ ತವರು ಪಾಕಿಸ್ತಾನ, ಟೆರರಿಸ್ಟ್ ಕಂಟ್ರಿ ಅಂತಾನೆ ಇಡೀ ವಿಶ್ವದ ಮುಂದೆ ಅನೇಕ ಬಾರಿ ಬೆತ್ತಲಾಗಿ ಹೋಗಿದೆ. ಅದನ್ನ ಮತ್ತೆ ಮನವರಿಕೆ ಮಾಡಿಕೊಡುವಂತಹ ಕಾಲ ಸಮಯ ಈಗ ಬಂದಿದೆ. ಇನ್ನು ಪಾಯಿಂಟ್ ನಂಬರ್ 2, ಉಗ್ರರ ಪೋಷಣೆ ಜೊತೆಗೆ ಫಂಡಿಂಗ್. ಪೋಷಣೆ ಮಾಡುವುದು ಅಷ್ಟೇ ಅಲ್ಲದೆ ಫಂಡಿಂಗ್. ನೋಡಿ, ಮೊನ್ನೆ ಈ ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಆಪರೇಷನ್ ಸಿಂಧೂರ್ನಲ್ಲಿ ನಾವು ಲಾಹೋರ್ವರೆಗೂ ಹೋಗೇನು ನಮ್ಮ ವಾಯುಪಡೆ ಹೊಡೆದು ಬಂತು. ಅದರಲ್ಲಿ ಅನೇಕ ಉಗ್ರರು ಸತ್ತೋದ್ರು. ಅವರಿಗೆ ಪರಿಹಾರ ನಿಧಿಯನ್ನ ಅಲ್ಲಿನ ಸರ್ಕಾರ ಘೋಷಣೆ ಮಾಡಿದ, ಜೊತೆಗೆ ಮುಂದೆ ನಿಂತುಕೊಂಡು ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿರೋದು. ಈ ಎಲ್ಲ ಪ್ರಮುಖ ಸಾಕ್ಷಿಗಳನ್ನು ಇಟ್ಕೊಂಡು ಆಯಾ ದೇಶಗಳಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸ. ಪಾಯಿಂಟ್ ನಂಬರ್ 2, ಉಗ್ರರ ಪೋಷಣೆ ಮತ್ತು ಫಂಡಿಂಗ್ ಕೊಡುವಂಥದ್ದು. ಇನ್ನು ಪಾಯಿಂಟ್ ನಂಬರ್ 3, ಭಾರತ ಸೇರಿ ನೆರೆ ರಾಷ್ಟ್ರಗಳಲ್ಲಿ ಉಗ್ರ ಕೃತ್ಯವನ್ನ ಪಾಕಿಸ್ತಾನ ನಡೆಸ್ತಾ ಇದೆ. ಈಗಾಗಲೇ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡಿರುವಂತಹ ಬಲೂಚಿಸ್ತಾನ ಏನಿದೆ, ನಿನ್ನೆ ಕೂಡ ಅಲ್ಲಿ ಗಣರಾಜ್ಯ ಅನ್ನುವಂಥ ನಿಟ್ಟಿನಲ್ಲಿ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಳ್ಳುತ್ತು. ಪಾಕಿಸ್ತಾನದಿಂದ ಬೇರ್ಪಟ್ಟು ಅಲ್ಲಿ ಪಾಕಿಸ್ತಾನದ ಉಗ್ರ ಕೃತ್ಯಗಳು ನಡೀತಾ ಇದೆ ಅನ್ನುವಂಥ ವರದಿಗಳು ನಿರಂತರವಾಗಿ ಆಗ್ತಾನೆ ಇದೆ. ಸೊ ಹೀಗಾಗಿ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ಪಾಕಿಸ್ತಾನದ ಗಡಿಯನ್ನು ಹಂಚಿಕೊಂಡಿರುವಂತಹ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಇದು ಒಂದು ರೀತಿಯಾಗಿ ಹೊರೆ ಆಗಿರುವಂತಹ ದೇಶ. ಉಗ್ರ ಕೃತ್ಯ ಅಲ್ಲಿ ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡೋದಾಗಿದೆ. ಜಾಗತಿಕ ರಾಷ್ಟ್ರಗಳಿಗೂ ಕೂಡ ಅಪಾಯ. ಈಗ ನೋಡಿ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಒಂದಿಷ್ಟು ದೇಶಗಳು ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾವೆ, ಟರ್ಕಿ ಸೇರಿದಂಗೆ, ಚೀನಾ ಸೇರಿದಂಗೆ, ಈ ರೀತಿಯಾಗಿ. ಸೊ ಹಾಗಾಗಿ ಭಾರತದ ಜೊತೆಗಿದ್ದಂತಹ ಬೇರೆ ಬೇರೆ ಆಯಾಮದ ವ್ಯವಸ್ಥೆಗಳು ಕೂಡ ಆ ದೇಶದ, ಪಾಕಿಸ್ತಾನವನ್ನು ಬಿಟ್ಟು ಬಿಡಿ, ಬೇರೆ ದೇಶಗಳ ಜೊತೆಗಿದ್ದಂತಹ ವ್ಯವಸ್ಥೆಯೂ ಕೂಡ ಹಾಳಾಗಿ ಹೋಗುತ್ತೆ. ಸೊ ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಪ್ರಮುಖವಾಗಿ ಪಾಕಿಸ್ತಾನನೇ ಅಪಾಯ ತಂದೊಡ್ಡುವ ಸಾಧ್ಯತೆ, ಆ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಪಾಕಿಸ್ತಾನ ಏಕಾಂಗಿಯಾಗಿ ಮಾಡಿ ಪಾಠವನ್ನ ಕಲಿಸಬೇಕು ನಾವು, ಅಂದ್ರೆ ಇಡೀ ವಿಶ್ವನೇ ಪಾಕಿಸ್ತಾನವನ್ನ ಏಕಾಂಗಿಯಾಗಿ ಮಾಡಬೇಕು ಅನ್ನುವಂಥದ್ದು ಅಜೆಂಡಾ. ಈಗಾಗಲೇ ಸೋತು ಸುಣ್ಣ ಆಗಿ ಭಿಕ್ಷೆ ಬೇಡ್ತಾ ಇರುವಂತಹ ದೇಶ ಆಗಿದೆ. ಆದರೂ ಕೂಡ ಉಗ್ರತ್ವವನ್ನ ಉತ್ಪಾದನೆ ಮಾಡ್ತಾ ಇದೆ, ಪೋಷಣೆ ಮಾಡ್ತಾ ಇದೆ ಅಂದಾಗ ಆ ಉಗ್ರತ್ವದ ವಿರುದ್ಧ ಇಡೀ ವಿಶ್ವ ನಿಂತ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡೋದು. ಇನ್ನು ಪಾಯಿಂಟ್ ನಂಬರ್ 6, ಆಪರೇಷನ್ ಸಿಂಧೂರ್ ಬಗ್ಗೆ ಮನವರಿಕೆ ಮಾಡಿಕೊಡೋದು. ಈಗಾಗಿರುವಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಡೀ ವಿಶ್ವವೇ ಭಾರತ ನಡೆಸಿರುವಂತಹ ಈ ಒಂದು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡ್ತಾ ಇದೆ, ತಿರುಗಿ ನೋಡುವಂತ ಕೆಲಸ ಮಾಡಿದೆ. ಆಪರೇಷನ್ ಸಿಂಧೂರ್ ಮಾಡಿದ್ ಯಾಕೆ, ಅದರ ಟಾರ್ಗೆಟ್ ಏನಾಗಿತ್ತು, ಅದರ ಉದ್ದೇಶ ಏನಾಗಿತ್ತು ಅನ್ನೋದನ್ನ ತಿಳಿಪಡಿಸೋದು. ಇನ್ನು ಪಾಯಿಂಟ್ ನಂಬರ್ 7, ಭಾರತ ಎಂದಿಗೂ ಭಯೋತ್ಪಾದನೆ ಸಹಿಸದು ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡೋದು. ಇಲ್ಲಿವರೆಗೂ ಕೂಡ ಶಾಂತಿ ಪ್ರಧಾನವಾದಂತಹ ದೇಶ ಆಗಿತ್ತು. ಜೊತೆಗೆ ಟೈಮ್ ಬಂದಾಗಲೆಲ್ಲವೂ ಕೂಡ ನಾವು ಪ್ರತೀಕಾರ ಉತ್ತರವನ್ನ ಕೊಟ್ಟಿದ್ದೀವಿ ಭಯೋತ್ಪಾದನೆಯ ವಿರುದ್ಧವಾಗಿ. ಹಾಗಾಗಿ ನಾವು ಯಾವತ್ತೂ ಕೂಡ ಭಯೋತ್ಪಾದನೆಯನ್ನ ಸಹಿಸೋದಿಲ್ಲ. ಇನ್ನು ಮುಂದೆ ಕೂಡ ಅದರ ವಿರುದ್ಧದ ಹೋರಾಟ ಬಹಳಷ್ಟು ತೀಕ್ಷ್ಣವಾಗಿರುತ್ತೆ. ತೀಕ್ಷ್ಣವಾದಂತಹ ಉತ್ತರವನ್ನ ಭಾರತ ಕೊಡುತ್ತೆ ಇನ್ನು ಮುಂದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡೋದಾಗಿರುತ್ತೆ. ಇನ್ನು ಪಾಯಿಂಟ್ ನಂಬರ್ 8, ಪಾಕಿಸ್ತಾನದ ಅಣ್ವಸ್ತ್ರದಿಂದ ಜಗತ್ತಿಗೆ ಅಪಾಯ. ಇದು ಪ್ರಮುಖವಾಗಿ ಮೊನ್ನೆ ಜಮ್ಮುವಿನ ಶ್ರೀನಗರಕ್ಕೆ ಭೇಟಿ ಕೊಟ್ಟಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಸ್ತಾಪ ಮಾಡ್ತಾರೆ. ಅದು ಕೂಡ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗುವಂತಹ ವಿಷಯ. ಬೇಜವಾಬ್ದಾರಿ ದೇಶ ಆದಂತಹ ಪಾಕಿಸ್ತಾನದ ಬಳಿಯಲ್ಲಿ ಈ ಅಣುಬಾಂಬ್ ಇರಬೇಕಾ ಅನ್ನೋದನ್ನ ಪ್ರಶ್ನೆಯನ್ನ ಇಟ್ಟರು ರಾಜನಾಥ್ ಸಿಂಗ್. ಅದನ್ನ ಮೊದಲು ಇಸ್ಕೋಬೇಕು ನಾವು, ಇದ್ಯಾವಾಗಲೂ ಕೂಡ ಅಪಾಯಕಾರಿ ಅನ್ನುವಂಥದ್ದು. ಇನ್ನು ಪಾಯಿಂಟ್ ನಂಬರ್ 9, ಉಗ್ರರ ಪೋಷಣೆಗೆ ವಿದೇಶಿ ಹಣ ದುರ್ಬಳಕೆ ಆಗ್ತಾ ಇದೆ. ಮನೆ ಕೊಟ್ಟಂತ IMF ಫಂಡ್ ಏನಿದೆ $2.3 ಬಿಲಿಯನ್, ಅದರ ಅರ್ಧ ಭಾಗ ಈಗಾಗಲೇ ಪಾಕಿಸ್ತಾನಕ್ಕೆ ಕೊಟ್ಟಾಗಿದೆ. ಅದು ಈ ರೀತಿಯಾಗಿ ಬಳಕೆ ಆಗ್ತಾ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋದು. ಇನ್ನು ಪಾಯಿಂಟ್ ನಂಬರ್ 10, ಪಾಕಿಸ್ತಾನ ಭಯೋತ್ಪಾದನೆ ದೇಶ ಅಂತ ಘೋಷಣೆ ಮಾಡಿಬಿಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂದ್ರೆ ವಿಶ್ವಸಂಸ್ಥೆಯಿಂದಾನೇ ಇದು ಘೋಷಣೆ ಆಗ್ಬಿಡಬೇಕು ಅನ್ನೋದು ಭಾರತದ ಇಚ್ಛಾಶಕ್ತಿ, ಅಂದ್ರೆ ಮನವರಿಕೆಯನ್ನು ಮಾಡಿಕೊಡುವಂತಹ ಪ್ರಮುಖ ಒಂದು ಅಂಶ ಆಗಿದೆ. ಈ ರೀತಿಯಾಗಿ
ಹೋಗ್ತಾ ಇರುವಂತಹ 7 ಟೀಮ್ಗಳೇನಿದೆ, ಕೇಂದ್ರ ಸರ್ಕಾರ ನಿಯೋಜನೆ ಮಾಡಿರುವಂತಹ ಈ ಒಂದು 7 ಟೀಮ್ಗಳ ಪ್ರಮುಖವಾದಂತಹ ಉದ್ದೇಶ ಜೊತೆಗೆ ಟಾರ್ಗೆಟ್ ಆಗಿರುವಂಥದ್ದು ಬೇರೆ ಬೇರೆ ಎಲ್ಲ ದೇಶಗಳಿಗೂ ಕೂಡ ಇದನ್ನ ಮನವರಿಕೆ ಮಾಡಿಕೊಡುವಂತಹ ಪ್ರಮುಖ ಅಂಶಗಳಾಗಿದೆ. ಈ ಅಂಶಗಳ ಮೇಲೇನೆ ಈ ಎಲ್ಲ ಟೀಮ್ಗಳು ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಇದೆಲ್ಲವನ್ನು ಕೂಡ ವಿವರಣೆಯನ್ನ ಕೊಡುತ್ತಾ ಹೋಗುತ್ತೆ. ಇನ್ನು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡೀತಾ ಇದೆ. ಇದರ ಬೆನ್ನಲ್ಲೇನೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರದ ಟೀಮ್ಗಳ ರಚನೆಗೆ ಕಾಂಗ್ರೆಸ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಸಹಜವಾಗಿ ಇಲ್ಲಿ ರಾಜಕೀಯ ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಾ ಇದೆ. ದೇಶವೇ ಮೊದಲು ಅನ್ನುವಂಥ ನಿಟ್ಟಿನಲ್ಲಿ ಸರ್ವಪಕ್ಷದ ಟೀಮ್ಗಳನ್ನ ಕೇಂದ್ರ ಸರ್ಕಾರ ನಿಯೋಜನೆ ಮಾಡಿರೋದು. ಬಟ್ ಕಾಂಗ್ರೆಸ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ನೀಡಿದ ಅಧಿಕೃತ ಹೆಸರುಗಳನ್ನ ಕೈ ಬಿಟ್ಟಿದ್ದಕ್ಕೆ ಆಕ್ಷೇಪ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ ಅನ್ನೋದು. ಕೇಂದ್ರದ ನಿರ್ಧಾರದ ವಿರುದ್ಧ ಕೈ ನಾಯಕರ ಆಕ್ರೋಶ ಜೊತೆಗೆ ಅಸಹಕಾರದ ಸುಳಿವು ಸಿಗ್ತಾ ಇದೆ. ನೋಡಿ, ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಕ್ಕೂ ಕೂಡ ನಮ್ಮ ಬೆಂಬಲ ಇದ್ದೇ ಇದೆ ಅನ್ನುವಂಥದ್ದು ಸರ್ವಪಕ್ಷ ಸಭೆ ಆದಾಗಲೂ ಕೂಡ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ರು, ರಾಹುಲ್ ಗಾಂಧಿ ಮಾತನಾಡಿದ್ರು. ಬಟ್ ಈಗ ಅದರ ಸುಳಿವು ಸಿಗ್ತಾ ಇಲ್ಲ ಅನ್ನುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿಗೆ ಕರೆ ಮಾಡಿದ್ದ ಕಿರಣ್ ರಿಜಿಜು ಈ ಸಂಬಂಧಪಟ್ಟಂಗೆ ಮಾತನಾಡಿದ್ರು. ವಿದೇಶ ಟೀಮ್ಗೆ 4 ಸಂಸದರ ಹೆಸರು ಕೊಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಕಿರಣ್ ರಿಜಿಜು ಮಾತನಾಡಿದ್ರು ಕಾಂಗ್ರೆಸ್ ನಾಯಕರ ಜೊತೆಗೆ. ಖರ್ಗೆ ರಾಹುಲ್ ಕೊಟ್ಟಿದ್ದೊಂದು, ಕೇಂದ್ರ ಮಾಡಿದ್ದೊಂದು ಅನ್ನೋದು ಕಾಂಗ್ರೆಸ್ನ ಆಂಗಲ್. ನಾವು ಕೊಟ್ಟಂತ ಪಟ್ಟಿಯಲ್ಲಿರುವಂತಹ ಹೆಸರುಗಳು ಒಂದೇ ಇಲ್ಲ, ಅದನ್ನೆಲ್ಲವನ್ನ ಬಿಟ್ಟು ನೀವು ಶಶಿ ತರೂರ್ ಅವರನ್ನ ಆಯ್ಕೆ ಮಾಡಿಬಿಟ್ಟಿದ್ದೀರಿ ಅಂತ ಕಾಂಗ್ರೆಸ್ನ ಆಕ್ಷೇಪ. ಭಯೋತ್ಪಾದನೆ ನಿಗ್ರಹ ವಿಚಾರದಲ್ಲೂ ಇದೆಂಥ ರಾಜಕಾರಣ ಅಂತ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಆಗ್ತಾ ಇರುವಂತಹ ಒಂದಿಷ್ಟು ವಾದ ಪ್ರತಿವಾದಗಳನ್ನು ಗಮನಿಸ್ತಾ ಇದ್ದೀವಿ. ನಾವು ಮಾಡಿರುವಂಥದ್ದು ಭಯೋತ್ಪಾದನೆಯ ವಿರುದ್ಧವಾಗಿ ನಡೀತಾ ಇರುವಂತಹ ಹೋರಾಟದ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳು. ಸೊ ಇದರಲ್ಲೂ ಕೂಡ ಯಾಕೆ ಈ ರೀತಿಯಾಗಿ ರಾಜಕಾರಣ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನ ಲಿಸ್ಟ್ನಲ್ಲಿ ಇದ್ದಂಥವರು ಯಾರು, ಬಿಜೆಪಿ ಯಾರನ್ನೆಲ್ಲ ಆಯ್ಕೆ ಮಾಡಿದೆ ಅನ್ನುವಂತಹ ಲಿಸ್ಟ್ ಅನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಕೊಟ್ಟಂತಹ ಲಿಸ್ಟ್: ಆನಂದ್ ಶರ್ಮಾ ಕೇಂದ್ರದ ಮಾಜಿ ಸಚಿವ, ಇನ್ನು ಗೌರವ್ ಗೊಗೊಯ್ ಲೋಕಸಭೆಯ ಉಪನಾಯಕ, ಡಾಕ್ಟರ್ ಸೈಯದ್ ನಾಸಿರ್ ಹುಸೈನ್ ರಾಜ್ಯಸಭೆಯ ಸದಸ್ಯ, ರಾಜಾ ಬ್ರಾರ್ ಲೂಧಿಯಾನ ಸಂಸದ. ಇದು ಕಾಂಗ್ರೆಸ್ ಕೊಟ್ಟಂತಹ ಪ್ರಮುಖವಾದಂತಹ ಲಿಸ್ಟ್, ಬಿಜೆಪಿಯ ಕೈಗೆ ಕೊಟ್ಟಂತಹ ಲಿಸ್ಟ್. ಆದ್ರೆ ಬಿಜೆಪಿ ಆಯ್ಕೆ ಮಾಡಿದ್ದಾರನ್ನ ಕೇಂದ್ರದ ಮಾಜಿ ಸಚಿವ ಶಶಿ ತರೂರ್, ಮನೀಶ್ ತಿವಾರಿ ಚಂಡೀಗಢ ಸಂಸದ, ಅಮರ್ ಸಿಂಗ್ ಸಾಹಿಬ್ ಸಂಸದ, ಇನ್ನು ಕೇಂದ್ರದ ಮಾಜಿ ಸಚಿವ ಆಗಿರುವಂತಹ ಸಲ್ಮಾನ್ ಖುರ್ಷೀದ್. ಕಾಂಗ್ರೆಸ್ ಕೊಟ್ಟಂತಹ ಲಿಸ್ಟ್ ಇದು. ಬಿಜೆಪಿ ರೆಡಿ ಮಾಡಿದಂತ ಲಿಸ್ಟ್ ಆ ಕಡೆ ನೋಡ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ನ ಪ್ರಮುಖವಾದಂತಹ ಆಕ್ಷೇಪ ವ್ಯಕ್ತವಾಗ್ತಾ ಇರೋದು. ಸೊ ಇದಕ್ಕೆ ಕಾಂಗ್ರೆಸ್ ಎತ್ತಿರುವಂತಹ ಈ ಎಲ್ಲ ಪ್ರಶ್ನೆಗಳಿಗೆ ಬಿಜೆಪಿ ಕೂಡ ಸುಮ್ಮನೆ ಇಲ್ಲ, ಇದಕ್ಕೆ ಉತ್ತರ ಕೊಟ್ಟಿದೆ. ಯಾವ ರೀತಿಯಾಗಿ ನೋಡಿ, ಕಾಂಗ್ರೆಸ್ನ ಆರೋಪ ಏನಾಗಿತ್ತು, ಲಿಸ್ಟ್ ನಲ್ಲಿ ಇಲ್ಲದ ಶಶಿ ತರೂರ್ಗೆ ಯಾಕೆ ಅವಕಾಶ ಕೊಟ್ರಿ ಅಂತ ಬಿಜೆಪಿಯನ್ನ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್. ಇದಕ್ಕೆ ಬಿಜೆಪಿಯ ಸ್ಪಷ್ಟನೆ: ಜಾಗತಿಕ ವಿಚಾರಗಳ ಬಲ್ಲವರು ಯಾರು, ಮನವರಿಕೆ ಮಾಡೋದಕ್ಕೆ ಯಾರು ಸಮರ್ಥರು, ಆ ಆಧಾರದ ಮೇಲೆ ನಾವು ಆಯ್ಕೆ ಮಾಡಿದ್ದೀವಿ ಅನ್ನುವಂಥದ್ದು ಬಿಜೆಪಿಯ ಸ್ಪಷ್ಟನೆ ಆಗಿದೆ. ಇದಕ್ಕೆ ನಾಸಿರ್ ಹುಸೈನ್ಗೆ ಯಾಕೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಮತ್ತೆ ಕಾಂಗ್ರೆಸ್ ಆಕ್ಷೇಪವನ್ನು ಎತ್ತಿದೆ, ಪ್ರಶ್ನೆ ಎತ್ತಿದೆ. ಇದಕ್ಕೆ ಸ್ಪಷ್ಟನೆ ಏನು? ಪಾಕಿಸ್ತಾನ್ ಜಿಂದಾಬಾದ್ ಅಂದವರಿಗೆ ಕೊಡಬೇಕ ನಾವು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗದಂತವರಿಗೆ, ಅವರ ಬೆಂಬಲಿಗರು ಈ ರೀತಿಯಾಗಿ ಘೋಷಣೆಯನ್ನು ಕೂಗಿದ್ರು, ಅಂತವರಿಗೆ ಕೊಡಬೇಕಾ ಅನ್ನೋದು ಬಿಜೆಪಿಯ ಸ್ಪಷ್ಟನೆ. ಇನ್ನು ಗೌರವ್ ಗೊಗೊಯ್ ಅವರ ಆಯ್ಕೆ ಕೂಡ ಯಾಕಿಲ್ಲ ಅಂದ್ರೆ, ಕೊಟ್ಟಂತ ಎಲ್ಲ ಲಿಸ್ಟ್ಗಳ ಬಗ್ಗೆ ಕೂಡ ಪ್ರತಿಯೊಬ್ಬರ ಬಗ್ಗೆ ಕೂಡ ಕಾಂಗ್ರೆಸ್ ಪ್ರಶ್ನೆಯನ್ನ ಮಾಡಿರೋದು. ಪಾಕ್ ಪ್ರವಾಸ, ಪತ್ನಿ ಉದ್ಯಮ, ಎಡವಟ್ಟುಗಳು ಗೊತ್ತಿಲ್ವಾ ನಮಗೆ ಗೌರವ್ ಗೊಗೊಯ್ ಬಗ್ಗೆ? ಸೊ ಅಂತವರಿಗೆ ಸ್ಥಾನ ಕೊಡಬೇಕಾಗಿತ್ತ, ಆಯ್ಕೆ ಮಾಡಬೇಕಾಗಿತ್ತ ಅಂತ ಬಿಜೆಪಿ ಸ್ಪಷ್ಟನೆ ಕೊಟ್ಟಿದೆ. ಜೊತೆಗೆ ಸ್ಪಷ್ಟನೆ ಜೊತೆಗೆ ಇಲ್ಲಿ ಪ್ರಶ್ನೆಗಳನ್ನು ಕೂಡ ಬಿಜೆಪಿ ಮಾಡಿದೆ ಗೌರವ್ ಗೊಗೊಯ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಸೊ ಇದು ಕಾಂಗ್ರೆಸ್ನ ಆರೋಪ ಆದ್ರೆ ಬಿಜೆಪಿಯ ಸ್ಪಷ್ಟನೆ ಜೊತೆಗೆ ಕಾಂಗ್ರೆಸ್ಗೆ ಮರು ಪ್ರಶ್ನೆ ಕೂಡ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಪ್ರಮುಖ ನಾಯಕರು ಎಲ್ಲರೂ ಮಾತನಾಡಿದ್ದಾರೆ. ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರಾಗುವಂತ ಸಂದರ್ಭದಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ, ಯಾರು ಅಂತವರಿಗೆ ಬೆಂಬಲ ಕೊಡ್ತಾರೆ, ಆ ರೀತಿಯ ಮಾನಸಿಕತೆ ಇದೆ, ಅವರನ್ನ ವಿದೇಶಕ್ಕೆ ಕಳಿಸಬೇಕು, ಕೇಂದ್ರ ಸರ್ಕಾರ ದುಡ್ಡಲ್ಲಿ ಕಳಿಸಬೇಕು, ಅದು ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಚರ್ಚೆ ಮಾಡಕ್ಕೆ ಅವರನ್ನು ಕಳಿಸಬೇಕು. ಹೇಗೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಭಾರತದ ವಿರುದ್ಧ ಮಾತಾಡಿದ್ರು, ಅದೇ ಕೆಲಸವನ್ನ ನಾಸಿರ್ ಹುಸೇನ್ ಮಾಡ್ತಾ ಇದ್ರು.
ಸರ್ಕಾರದ ದುಡ್ಡಲ್ಲಿ ಭಾರತದ ವಿರುದ್ಧ ಮಾತಾಡಕ್ಕೆ ಯಾರ ಹೆಸರು ಕಳಿಸಿದವರು? ಕಾಂಗ್ರೆಸ್ ಅಲ್ಲಿ ಬೇರೆ ಹೆಸರು ಇಲ್ವಾ? ಕಾಂಗ್ರೆಸ್ ಅಷ್ಟೊಂದು ದಿವಾಳಿ ಆಗಿದೆಯಾ? This MP from Assam has never criticized Pakistan during the peak of conflict also. He will only post tweets indirectly. He has never accused Pakistan directly. Then we have information that he visited Pakistan. He has not denied that. We have evidence that his wife has been paid for at least 2 years by a Pakistan. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೂಡ ಮಾತನಾಡಿದ್ದಾರೆ. It's a very great honor. As a citizen, being called upon to serve the nation at a time of crisis is a matter of a duty for all of us. At the same time, for me, it is an honor that I've been asked to lead the delegation, and I look forward very much to playing my part. I've always said that when my services are required by the nation, I should not be found wanting, and I had no hesitation in accepting the kind invitation of the government, which to my mind is nothing to do with politics and everything to do with our country's national